ದೇವ್ರು ಇದನ? ಇದು ಕ್ರೇಜಿಯೆಸ್ಟ್ ಕ್ವಶನ್. ಅನನ್ಯಾಸ್ ಚಿಂತಯಂತೋ ಮಾಂ. ನಾನು ಹೇಳ್ತಿರೋ ಮಾತಲ್ಲ, ಕೃಷ್ಣ ಹೇಳಿರೋ ಮಾತು. ನಾನು ನೀನು ಪರಿಚಯ ಆಗಿದ್ದು ಯಾವಾಗ? ಮನುಷ್ಯಾಗಿ ಹುಟ್ಟಿದ್ದೀನಿ. ಕರ್ಮಾಖ್ಯ ಕರವನ್ಮಿತೆ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಹೇಳ್ದಾಗೆ ಇವಾಗ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಭಾವ. ಅದು ಯಾವುದ್ರ ಬಗ್ಗೆ ಅಂತಂದರೆ ಲೈಕ್ ದೇವ್ರ ಬಗ್ಗೆ, ಲೈಕ್ ಸ್ಪಿರಿಚುವಲ್ ಮಾತಾಡೋದ ಅಂತ, ಸುಮ್ಮನೆ ಹಾಗೆ ಕಾನ್ವರ್ಸೇಷನ್ ಮಾಡೋದ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೇ ನಮ್ಮ ಭಾವನ ವೆಲ್ಕಮ್ ಮಾಡ್ಕೊಳ್ಳೋಣ. ಬನ್ನಿ ಭಾವ. ವೆಲ್ಕಮ್ ಟು ದ ಶೋ. ನಾನು ಹೊಸದಾಗೆ ಪಾಡ್ಕಾಸ್ಟ್ ಅಂತ ಟ್ರೈ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಸೊ ಇವಾಗ ದೇವ್ರ ಬಗ್ಗೆ ಮಾತಾಡೋಣ. ಶೋರ್. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ಬಿಡಿ. ಎಲ್ರಿಗೂ ನಮಸ್ಕಾರ. ಓಕೆ, ನನ್ನ ಫಸ್ಟ್ ಕ್ವೆಶನ್ನು, ದೇವ್ರು ಇದನ, ಈ ಜಗತ್ತಲ್ಲಿ ದೇವ್ರು ಇದನ ಅಂತ ಕ್ವೆಶನ್. ಅದಕ್ಕೆ ನಿಮ್ಮ ಉತ್ತರ ಏನು? ನನ್ನ ಉತ್ತರ ಎಸ್, ದೇವ್ರಿದ್ದಾರೆ ಆ್ಯಂಡ್ ಆಬ್ವಿಯಸ್. ಯಾಕೆ ಗೊತ್ತಾ, ನಾವೆಲ್ಲರೂ ದೇವರು ಅಂದರೆ ಅವನು ಇವನು ಅಥವಾ ಅವಳು ಇವಳು, ದೇವರು ಒಂದು ಪುರುಷ, ದೇವರು ಒಂದು ಸ್ತ್ರೀ, ಆ ಥರ ನಾವು ಯೂಶ್ವಲಿ ನಾವು ಪೂಜೆ ಮಾಡ್ತೀವಿ, ನೋಡ್ತೀವಿ. ಸೊ ಅದಕ್ಕೂ ಮೀರಿ ಅದನ್ನು ಆ ಒಂದು ವಿಷಯನ ಆಚೆ ಬಿಟ್ಟು ನಾವು ಸ್ವಲ್ಪ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿದರೆ, ಇವಾಗ ಈ ದೊಡ್ಡ ಜಗತ್ತಿದೆ, ಯೂನಿವರ್ಸ್ ಇದೆ. ನಾನು ನೀನು ಅಂತೂ ಇದನ್ನು ಕ್ರಿಯೇಟ್ ಮಾಡಿಲ್ಲ. ಹೌದು. ಅಥವಾ ನಮಗೆ ಗೊತ್ತಿರೋ ನಮ್ಮ ಆ್ಯನ್ಸೆಸ್ಟರ್ಸು ಅವರು ಯಾರು ಇದನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡಿರೋ ಅಂದರೆ ಸೃಷ್ಟಿ ಮಾಡಿರೋ ಅಂಥ ಒಂದು ಶಕ್ತಿ ಇರಲೇಬೇಕು. ಸೊ ಅದನ್ನೇ ನಾವು ಸೂಪರ್ ನ್ಯಾಚುರಲ್ ಎನರ್ಜಿ ಅಂತ ಕರಿತೀವಿ. ಸೊ ಆ ಸೂಪರ್ ನ್ಯಾಚುರಲ್ ಎನರ್ಜಿಯಿಂದ ಒಂದೊಂದು ಅಂಶ, ಇಷ್ಟಿಷ್ಟು ಅಂಶನ ತಗೊಂಡು ಎಲ್ಲ ವಿಷಯಗಳು, ಎಲ್ಲ ಲಿವಿಂಗ್ ಬೀಯಿಂಗ್ಸು, ನಾನ್ ಲಿವಿಂಗ್ ಬೀಯಿಂಗ್ಸು, ಈ ಥರದ್ದೆಲ್ಲ ಹುಟ್ಕೊಂಡಿರೋದು. ಸೊ ಅಂದರೆ ಅಬ್ವಿಯಸ್ಲಿ ಆ ಅಂಶ, ಆ ಎನರ್ಜಿಯ ಒಂದು ಅಂಶ ನಮ್ಮಲ್ಲಿ ಇರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾ ಇದೆಯಾ, ನಾವು ಕೇಳಿಸ್ಕೊತಾ ಇದ್ದೀವಿ, ಈ ಜಗತ್ತು ಓಡ್ತಾ ಇದೆ. ಸೊ ಆ ಶಕ್ತಿ ಇದನ್ನು ನಡೆಸ್ತಾ ಇದೆ. ಸೊ ಆ ಶಕ್ತಿನೇ ನಾವು ದೇವರು ಅಂತ ಕರಿತೀವಿ. ಇವಾಗ ಸುಮ್ಮನೆ ಏನೋ ಒಂದು ಸೂಪರ್ ನ್ಯಾಚುರಲ್ ಎನರ್ಜಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಒಂದು ಎಕ್ಸ್ಪೀರಿಯೆನ್ಸಿಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸೊ ನಮಗೆ ಅರ್ಥ ಆಗೋಗೆ ನಾವು ಅದಕ್ಕೊಂದು ಲಿಂಗ ಕೊಟ್ವಿ. ಓಕೆ, ಪುರುಷ ಸ್ತ್ರೀ ಅಂತ ಅದು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನು ಕೊಟ್ಟು ನಂಬ್ತಾ ಇದ್ದೀವಿ ಅಷ್ಟೇ. ಸೊ ಅದು ಮತ್ತೆ ನಂಬಿಕೆ ಅಲ್ಲ, ಅದು ಸತ್ಯ ಇದೆ. ಓಕೆ, ದೇವರು ಹೇಗಿದ್ದಾರೆ ನೋಡೋಕ್ಕೆ ನಮಗೆಲ್ಲ ಕಾಣಿಸಲ್ಲ ದೇವರು, ಓಕೆ ಅಲ್ವಾ? ಬಟ್ ಹೇಗಿರ್ಬೋದು ಅಂತ ದೇವರು ಆ್ಯಕ್ಚುಲಿ ಇರ್ಬೋದು. ಎಸ್, ಇದು ಕ್ರೇಜಿಯೆಸ್ಟ್ ಕ್ವಶನ್. ಯಾಕೆ ಗೊತ್ತಾ, ಸೊ ಇವಾಗ ಪ್ರಮೋದ್ ಹೇಗಿದ್ದಾನೆ ಅಥವಾ ಅಭಿ ಹೇಗಿದ್ದಾನೆ, ಬಟ್ ಅದೆಲ್ಲ ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಓಕೆ, ಇವ್ ಪ್ರಮೋದ್ ಅಂದ್ರೆ ಹೀಗೆ ಇದೆ, ಅಭಿ ಅಂದ್ರೆ ಹೀಗೆ ಇದ್ದಾರೆ. ಈಗ ಪ್ರಮೋದ್ ಅಂದ್ರೆ ಈಗ ನನ್ನ ನೋಡಿದವ್ರಿಗೆ ಗೊತ್ತಾಯ್ತು, ಪ್ರಮೋದ್ ಅಂದ್ರೆ ಈ ಥರ ಇದ್ದಾನೆ ಅಂತ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಅಭಿ ಹೀಗಿದ್ದಾನೆ ಅಂದರೆ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಇವಾಗ ದೇವ್ರು ಹೇಗಿದ್ದಾನೆ ಅಂದರೆ ಅದೇ ಕೇಳಿದ್ದು. ಇಟ್ಸ್ ಅ ವೆರಿ ಕ್ರೇಜಿಯೆಸ್ಟ್ ಕ್ವಶನ್ ಅಂತ. ಬಟ್ ಸ್ಟಿಲ್ ವಿಲ್ ಟ್ರೈ ಟು ಸಿಂಪ್ಲಿಫೈ ಇಟ್. ಓಕೆ, ಈಗ ನೀನು ಕೇಳಿದ್ದೇನು ಕ್ವಶನ್? ದೇವರು ಹೇಗಿದ್ದಾರೆ ಅಂತ. ದೇವ್ರು ಹೇಗಿಲ್ಲ, ಹೇಗೆ ಅಲ್ಲ, ನೀವು ಇದ್ದಾರೆ ಅಂತ ಹೇಳಿ ದೇವರು. ಅದೇ ಇವಾಗ ನಾವು ದೇವರು ಹೇಗೆ ಇದ್ದಾನೆ ಅಂತ ನಾವು ಹೇಗೆ ತಿಳ್ಕೊಬೇಕು ಅಂದರೆ ಅದಕ್ಕೊಂದು ಕ್ವಶನ್ನೇ ಆನ್ಸರ್ ಆಗುತ್ತೆ. ದೇವರು ಹೇಗೆ ಇಲ್ಲ, ಯಾಕೆ ಗೊತ್ತಾ, ಅಂದರೆ ರೂಪ ಇದೆಯಾ, ಅದಕ್ಕೆ ಏನಾದರೂ ರೂಪ ಥರ ಇದೆಯಾ ಆ ಥರ? ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ಜಗತ್ತಲ್ಲಿ ಎಲ್ಲ ವಸ್ತುಗಳು ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿರೋ ಶಕ್ತಿ ಒಂದು ಕಡೆ ಇದೆ, ಆಯಿತಾ? ಇವಾಗ ನಾನಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನೀನಿದೆಯಾ, ನೀನು ಮಾತಾಡ್ತಾ ಇದೆಯಾ, ಕೇಳಿಸ್ಕೊತಾ ಇದೆಯಾ. ಸೊ ವಿ ಆರ್ ರನ್ನಿಂಗ್ ಟುಗೆದರ್. ಸೊ ನನಗೊಂದು ರೂಪ ಇದೆ, ನಿನಗೊಂದು ರೂಪ ಇದೆ, ನನ್ನಲ್ಲಿ ಆ ಶಕ್ತಿ ಇದೆ. ಆ ಒಂದು ನಾನು ಹೇಳಿದ್ನಲ್ಲ, ಒಂದು ಅಂಶ ನನ್ನಲ್ಲಿ ತುಂಬಿದೆ, ನಿನ್ನಲ್ಲೂ ತುಂಬಿದೆ, ಎಲ್ಲದರಲ್ಲೂ ತುಂಬಿದೆ ಅಂತ. ಸೊ ಈ ತುಂಬಿರೋದು ಅಂತ ನಾವೇನು ಹೇಳ್ತೀವಿ, ಸೊ ಇದಕ್ಕೆ ಎಲ್ಲರೂ ಕೇಳಿರ್ತೀರ, ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್ ಅಂತ ಕೇಳಿರ್ತೀರ. ಅಂದರೆ ಎಲ್ಲ ಕಡೆಗೆ ಅವ್ಯಾಕೃತವಾಗಿ ಆಕಾಶದ ಥರ ತುಂಬಿದ್ದಾನೆ. ಸೊ ಅಂದರೆ ಸೊ ನಮ್ಮಲ್ಲಿ ದೇವರು ನಮ್ಮ ರೂಪದಲ್ಲಿ ತುಂಬಿ ನಮ್ಮ ರೂಪದಿಂದ ಇದ್ದಾನೆ. ನಿನ್ನ ಒಳಗೂ ದೇವರು ನಿನ್ನ ರೂಪದಲ್ಲೇ ತುಂಬಿ ಇದ್ದಾನೆ. ಈಗ ಟಿ ವಿ ಒಳಗೂ ದೇವ್ರು ಇದ್ದಾನೆ, ಆ ಶಕ್ತಿ ಇದೆ. ಸೊ ಅದಕ್ಕೆ ಅದು ವರ್ಕ್ ಆಗುತ್ತೆ. ಸೊ ನೀವೆಲ್ಲ ಆಲ್ರೆಡಿ ಈ ಒಂದು ಲಾಜಿಕ್ನ ಕೇಳಿರ್ತೀರ. ಈಗ ನೋಡಿ, ಭಕ್ತ ಪ್ರಹ್ಲಾದ ಮೂವಿ ಎಲ್ಲ ಕಡೆ ಇದ್ದಾರೆ ಅಂತ ಅಲ್ವಾ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಪ್ರಹ್ಲಾದ ಕೇಳಿದಾಗ ದೇವರೆಲ್ಲ ಕಡೆ ಇದ್ದಾನೆ ಅಂದಾಗ ಹಿರಣ್ಯಕಶಿಪು ಏನು ಹೇಳ್ತಾನೆ, ನಮ್ಮ ಅಣ್ಣವರು ಈ ಅರಮನೆಯಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ. ಸೊ ಆ್ಯಕ್ಚುಲಿ ಲಾಜಿಕ್ ಹೇಳ್ಕೊಟ್ಟಿದ್ದೆ ಪ್ರಹ್ಲಾದ. ಸೊ ದೇವರು ಹೇಗಿದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ, ದೇವರು ಹೇಗೆ ಇಲ್ಲ, ಎಲ್ಲ ಕಡೆಗೂ ತತ್ತತ್ ರೂಪದಲ್ಲಿ ಇದ್ದು ಅದ್ರ ಒಳಗೆ
ಆ ರೂಪದಿಂದನೇ ಅವನು ತನ್ನನ್ನು ತೋರಿಸ್ಕೋತಾನೆ. ಸೊ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ದೇವರು ಎಲ್ಲ ಕಡೆಗೂ ಎಲ್ಲ ವಸ್ತುಗಳಲ್ಲೂ ಇದ್ದು ತತ್ತತ್ ರೂಪದಲ್ಲಿ ಇದ್ದಾನೆ. ಗಾಡು ಓಮ್ನಿ ಪ್ರೆಸೆಂಟು, ಆಕಾಶದ ಥರ ಅವ್ಯಾಕೃತವಾಗಿ ತುಂಬಿದ್ದಾನೆ. ಸೊ ಹಾಗಾದರೆ ದೇವರಿಗೆ ಅವನದೇ ಆದ ರೂಪ ಇಲ್ವಾ? ಅಂದರೆ ಅವನವನು ಆ ರೂಪದಲ್ಲಿ ಅಷ್ಟೇನ ತೋರಿಸ್ಕೊಳ್ಳೋದು, ಅವನದೇ ಮೂಲ ರೂಪ ಅಂತಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಕ್ಯಾಶುವಲ್. ಸೊ ಅದಕ್ಕೂ ಒಂದು ಉತ್ತರ ಇದೆ. ಉತ್ತರ ಏನಂದರೆ ಗಾಡು ಓಮ್ನಿ ಪ್ರೆಸೆಂಟ್ ಅಷ್ಟೇ ಅಲ್ಲ, ಗಾಡು ಓಮ್ನಿ ಪೊಟೆಂಟ್. ಅಂದರೆ ಆಮ್ನಿ ಪ್ರೆಸೆಂಟ್ ಅಂದರೆ ಅವನು ಎಲ್ಲ ಕಡೆಗೆ ವ್ಯಾಪ್ತ ಆಗಿದ್ದಾನೆ, ಎಲ್ಲ ಕಡೆಗೆ ಇದ್ದಾನೆ ಅಂತ. ಆಮ್ನಿ ಪೊಟೆಂಟ್ ಅಂದರೆ ಅವನು ಸರ್ವಶಕ್ತ. ಅವನು ತನಗೆ ಬೇಕಾಗಿರೋ, ಈ ಸರ್ವಶಕ್ತ ಅಂದರೆ ಏನರ್ಥ, ತನಗೆ ಬೇಕಾಗಿರೋ ಯಾವುದೇ ರೂಪನ ಅವ್ನು ಧರಿಸ್ಕೋಬೋದು. ಈಗ ನರಸಿಂಹ ಅವತಾರದಲ್ಲಿ ಅದೇ ಪ್ರಹ್ಲಾದ ಕರೆದಾಗ ಆ ನರಸಿಂಹ ಅವತಾರ ಅನ್ನೋ ಕಾನ್ಸೆಪ್ಟೇ ಯಾರಿಗೂ ಗೊತ್ತೇ ಇರಲಿಲ್ಲ. ಅವನೇ ಅದನ್ನು ತಕ್ಕೊಂಡು ಬಂದಿದ್ದು, ಬಿಕಾಸ್ ಹೀ ಈಸ್ ಓಮ್ನಿ ಪೊಟೆಂಟ್. ದೇವರು ಹಾಗಾದ್ರೆ ಬರೀ ಪುರುಷನ ಅಥವಾ ಬರೀ ಸ್ತ್ರೀಯ? ದೇವರು ಪುರುಷನೂ ಹೌದು, ಬರೀ ಪುರುಷ ಮಾತ್ರ ಅಲ್ಲ, ಸ್ತ್ರೀನೂ ಹೌದು, ಸ್ತ್ರೀ ಮಾತ್ರ ಅಲ್ಲ. ಹೀ ಈಸ್ ಬಿಯಾಂಡ್ ದಟ್ ಆ್ಯಂಡ್ ಹೀ ಈಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಆಸ್ ವೆಲ್. ಸೊ ಓಕೆ, ಈಗ ದೇವರಿದ್ದಾರೆ ಅಂತ ಕನ್ವಿನ್ಸ್ ಆಯಿತು. ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ, ನಾವ್ಯಾಕೆ ಪೂಜೆ ಮಾಡಬೇಕು? ದೇವ್ರನ್ನ ಮಾಡಲೇಬೇಕಾ? ಅಥವಾ ಒಂದು ನಂಬಿಕೆ ಇದ್ದರೆ ಸಾಕಲ್ವಾ? ಬಿಡು, ಮನಸ್ಸಲ್ಲಿ ಕೇಳ್ಕೊಳ್ಳೋಣ, ಓಕೆ ವರ್ಕೌಟ್ ಆಗುತ್ತೆ ಅಂತ. ನಾವ್ಯಾಕೆ ಡೈಲಿ ಎದ್ದು ಅದಕ್ಕೆ ಪೂಜೆ ಮಾಡ್ತೀವಿ, ಆಮೇಲೆ ಸಂಧ್ಯಾ ವಂದನೆ ಮಾಡ್ತೀವಿ? ಬಟ್ ಯಾಕೆ ಮಾಡ್ಬೇಕು ನಾವು ಇದೆಲ್ಲ ಅಂತ? ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಗೊತ್ತಾಯ್ತು ದೇವ್ರು ಇದ್ದಾನೆ ಅಂತ ಗೊತ್ತಾಯಿತು. ದೇವರು ನನಗೋಸ್ಕರ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನೆ, ಈ ಯೂನಿವರ್ಸ್ ನಮಗೋಸ್ಕರ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಈಗ ದೇವ್ರು ಕ್ರಿಯೇಟ್ ಮಾಡಿರೋ 5 ಎಲಿಮೆಂಟ್ಸ್ ಏನಿದೆ, ಫೈರ್, ವಾಟರ್, ಸ್ಪೇಸ್, ಈ ಅರ್ತ್, ಈ ಥರ ಎಲ್ಲ ಏನು 5 ಎಲಿಮೆಂಟ್ಸ್ ಇದೆ. ಸೊ ಈ 5 ಎಲಿಮೆಂಟ್ಸ್ ನಾವು ದಿನ ಯೂಸ್ ಮಾಡ್ತೀವಿ, ಇದಿಲ್ಲದೆ ನಾವು ಬದುಕೋಕ್ಕಾಗಲ್ಲ ಅಲ್ವಾ? ನಾವು ಉಸಿರಾಟ ತಗೋತೀವಿ, ಆಮೇಲೆ ನಾವು ತಿಂದಿರೋ ಅನ್ನ ಒಳಗಡೆ ಡೈಜೆಷನ್ ಆಗಬೇಕಂದ್ರೆ ನಾವು ಅನ್ಕೋತೀವಿ ಓಕೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಅದೇ ಎಲ್ಲದನ್ನು ಡೈಜೆಸ್ಟ್ ಮಾಡಿಬಿಡುತ್ತೆ. ಅದ್ರ ಜೊತೆಗೆ ನಮಗೆ ಕಣ್ಣಿಗೆ ಕಾಣಿಸ್ದಿರೋ ಒಂದು ಅಗ್ನಿ ಇದೆ. ಸೊ ವಿ ಕಾಲ್ ಇಟ್ ಆಸ್ ವೈಶ್ವಾನರ ಅಗ್ನಿ ಅಂತ. ಸೊ ನಮ್ಮ ಊಟನ ಡೈಜೆಸ್ಟ್ ಮಾಡೋದು ಅದು, ಸೊ ಅಗ್ನಿ. ಆಮೇಲೆ ನಾವು ಸ್ಪೇಸಲ್ಲಿದ್ದೀವಿ. ಸ್ಪೇಸ್ ಅಂದರೆ ಏನೋ ಒಂದು ಜಾಗ. ಸೊ ಒಂದು ಜಾಗನ ನಾವು ಪರಿಕ್ರಮ ಅದರಲ್ಲಿ ನಾವು ಇದ್ಬಿಟ್ಟು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಇನ್ ಎವ್ರಿ ವೇಸ್ ನಾವು ನೋಡಿದರೆ ಈ 5 ಎಲಿಮೆಂಟ್ಸ್ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಕೊಟ್ಟೋರು ಯಾರು? ಕ್ರಿಯೇಟ್ ಮಾಡಿದ್ಯಾರು? ಸೊ ಒಂದು ಸೂಪರ್ ನ್ಯಾಚುರಲ್ ಎನರ್ಜಿ. ನಾವು ಅದನ್ನೇ ದೇವರು ಅಂತ ಕರಿತೀವಿ. ದೇವರು ಹೆಸರೇನು ಗೊತ್ತಾ? ದಿವಂ ಕ್ರೀಡಯತಿ ಇತಿ ದೇವಃ. ದೇವರು ಅಂದರೆ ಯಾಕೆ ಕೊಟ್ಟಿದ್ದಾನೆ ಅಂದರೆ ಅವನು ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ಈಸ್ ಜಸ್ಟ್ ಪ್ಲೇಯಿಂಗ್ ವಿತ್ ದಿಸ್ ಹೋಲ್ ಸೃಷ್ಟಿ ಯೂನಿವರ್ಸ್. ಸೊ ದಿವಂ ಕ್ರೀಡಯತಿ. ಸೊ ಅದಕ್ಕೆ ದೇವರು ಅಂತ ಕರೆದ್ವಿ. ಸೊ ಅದು ಒಂದು ಕಡೆ ಇರಲಿ. ಸೊ ನೀನು ಕೇಳಿದ್ದು ನಾವು ಪೂಜೆ ಯಾಕೆ ಮಾಡಬೇಕು? ಇವಾಗ ನಾವು ವಾಟರ್ ಯೂಸ್ ಮಾಡ್ತಾ ಇದ್ದೀವಿ, ಆಮೇಲೆ ನಾವು ಓಡಾಡಲಿಕ್ಕೆ ಟ್ರಾವೆಲ್ ಮಾಡಲಿಕ್ಕೆ ರೋಡನ್ನು ಯೂಸ್ ಮಾಡ್ತೀವಿ, ಇದೆಲ್ಲ ಯೂಸ್ ಮಾಡ್ತೀವಿ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ? ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ನಾವು ಯಾಕೆ ಟ್ಯಾಕ್ಸ್ ಕಟ್ತೀವಿ? ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ತೀವಿ. ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ. ಸೊ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಇನ್ ಅದರ್ ವೇಸ್ ಈ ರೋಡ್ ಆಗಿರ್ಬೋದು, ಈ ವಾಟರ್ ಆಗಿರ್ಬೋದು, ಇದು ಬೇರೆ ಸೆನ್ಸಲ್ಲಿ ನೋಡಿದರೆ ಇದು ಯಾವುದು ಗೌರ್ಮೆಂಟ್ದು ಅಲ್ಲ, ಇದೆಲ್ಲ ಪರಮಾತ್ಮಂದು, ದೇವ್ರದ್ದು ಅಲ್ವಾ? ಸೊ ನಾವು ದೇವ್ರಿಗೆ ಏನು ಟ್ಯಾಕ್ಸ್ ಕೊಡೋದಾಗದೆ? ಈಗ ದೇವ್ರು ನಾನು ಕೊಟ್ಟಿರೋ ಎಲ್ಲದಕ್ಕೂ ನೀವು ಟ್ಯಾಕ್ಸ್ ಕೊಡಬೇಕು ಅಂತ ಕೂತ್ರೆ ಏನು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ದೇವರೇ ಇದಕ್ಕೊಂದು ದಾರಿ ತೋರಿಸಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ನಮಗೆ ಅವನಿಗೆ ಯಾವ ಥರ ಟ್ಯಾಕ್ಸ್ ಕಟ್ಟಬೇಕು ನಾವು ಕಟ್ಟಬಹುದು ಅಂತ ಅವನೇ ಹೇಳಿದ್ದಾನೆ. ಕರ್ಮಾಖ್ಯ ಕರವನ್ಮಿತೇಹೇ. ಕರ ಅಂದರೆ ಟ್ಯಾಕ್ಸ್ ಸಂಸ್ಕೃತಲ್ಲಿ, ಕರ್ಮಾಖ್ಯ ಕರವನ್ಮಿತೇಹೇ. ನಿನ್ನ ಒಳ್ಳೆಯ ಕರ್ಮವನ್ನು ನೀನು ಮಾಡ್ತಾ ಇರು, ನಿನ್ನ ಕೆಲಸ ಏನಿದೆ ಅದನ್ನು ಮಾಡ್ತಾ ಇರು. ನನ್ನ ಕೆಲಸ ಅಂದರೆ ಏನು? ಮನುಷ್ಯ ಹುಟ್ಟಿದ್ದೀನಿ, ಮನುಷ್ಯ ಧರ್ಮ ಅಂತ ಒಂದಿದೆ. ಆ ಮನುಷ್ಯ ಧರ್ಮದೊಳಗೆ ಸೀಮಿತ ಆಗಿರೋ ಯಾವುದೇ ಕೆಲಸ ಇದ್ರೂ ಅದು ನಾನು ಮಾಡಬೇಕು, ಅದು ನನ್ನ ಕರ್ಮ. ಸೊ ಆ ಕರ್ಮನ ನಾನು ಮಾಡಿದ್ರೇ ದೇವ್ರಿಗೆ ಟ್ಯಾಕ್ಸ್ ಕಟ್ಟಿದಾಗ. ನಾನು ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ನಾನು ಫಸ್ಟ್ ಮನುಷ್ಯ. ಆ ಮನುಷ್ಯನಾಗಿ ನಾನು ಏನೇನು ಧರ್ಮವನ್ನು ನಾನು ಮಾಡಬೇಕು ಅದನ್ನು ಫಸ್ಟ್ ಮಾಡಬೇಕು. ಆಮೇಲೆ ನಾನು ಹುಟ್ಟಿದ ಮನೆತನ ಅಲ್ಲೇನಿದೆ ಧರ್ಮ ಅದನ್ನು ಮಾಡಬೇಕು. ಸೊ ಆ ಥರ ಧರ್ಮವನ್ನು ಕರ್ಮವನ್ನು ನಾವು ಮಾಡಿದರೆ ಅದನ್ನು ದೇವರಿಗೆ ಟ್ಯಾಕ್ಸ್ ಕಟ್ಟಿದಾಗ ಅದನ್ನು ಕಟ್ಟಬೇಕಾಗುತ್ತೆ. ನಾವು ಪೂಜೆ ಮಾಡಿದ್ರೆ ಅದೊಂದು ಧರ್ಮ ಅಂತ ಹೇಳ್ತಾ ಇದ್ದೀವಿ. ಅದು ಧರ್ಮ ಅಲ್ಲ, ನನ್ನ ಕರ್ತವ್ಯ. ಇವಾಗ ನಿಮ್ಮ ಸಂಧ್ಯಾ ವಂದನೆ ಅಂತ ಒಂದು ಕೋಟ್ ಮಾಡಿದ್ವಿ.
ಅಲ್ಲಿಗೂ ನಾವೇನೋ ಅದು ಪೂಜೆ ಅಂತ ಮಾಡೋದಲ್ಲ, ಅದು ನಮ್ಮ ಕರ್ತವ್ಯ ಅಂತ ಮಾಡೋದು. ನಾವು ಕೊಡೋದು ಯಾರಿಗೆ ಅರ್ಘ್ಯ, ನಾವು ಅರ್ಘ್ಯ ಅಂತ ಕೊಡ್ತೀವಿ. ಸೂರ್ಯಂಗೆ ಅರ್ಘ್ಯ ಕೊಡೋದು ವೈ? ಅವನಿಂದ ನಾವು ದಿನ ಬೆಳಕು ಯೂಸ್ ಮಾಡ್ತೀವಿ, ಅವ್ನು ಬೆಳಕು ಕೊಡ್ತಾ ಇದ್ದಾನೆ ಅಲ್ವಾ. ಅವನು ಆ್ಯಕ್ಚುಲಿ ಸೂರ್ಯ ಇಸ್ ದಿ ಓನ್ಲಿ ಒನ್ ಥಿಂಗ್. ಅವನ್ನೇ ಸುಟ್ಕೊಳ್ತಾನೆ, ಅವನ್ನೇ ಸುಟ್ಕೊಂಡು ನಮಗೆ ಬೆಳಕನ್ನು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಅವ್ನಿಗೆ ಅರ್ಘ್ಯ ಕೊಡೋದು. ಅವ್ನು ತಣ್ಣಗೆ ಓಕೆ ಬೈ ಸಮ್ ಆಫ್ ದಿ ಅದರ್ ವೇ ಇಟ್ಸ್ ಜಸ್ಟ್ ಎನ್ ಎಮೋಷನ್ ದಟ್ ನಾನು ಅರ್ಘ್ಯ ಕೊಡ್ತಾ ಇದ್ದೀನಿ, ಓಕೆ ತಣ್ಣಗಿರಲಿ. ಸೊ ಇನ್ ಎವ್ರಿ ವೇಸ್ ದೆರ್ ಈಸ್ ಒನ್ ಕಂಟೆಂಟ್ ಇದ್ದೇ ಇದೆ. ನಾವು ಸುಮ್ಮನೆ ಏನೋ ಮುಂಚಿಂದನೂ ಮಾಡಿಲ್ಲ, ಅದಕ್ಕೋಸ್ಕರ ಸೊ ನಾವು ಪೂಜೆ ಮಾಡಲೇಬೇಕು. ಹಾಗಾದ್ರೆ ಮಾಡಲೇಬೇಕು. ಯಾಕೆ ಗೊತ್ತಾ, ಆಗ ನನಗೆ ಮತ್ತು ದೇವರಿಗೆ ಮಧ್ಯ ಒಂದು ಮೀಡಿಯಮ್ ಅನ್ನೋದು ಬೇಕು. ದೇವ್ರಿದ್ದಾನೆ, ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇದ್ದಾನೆ. ನಂತರ ಎಷ್ಟು ಜನ ಕ್ರಿಯೇಟರ್ಸ್, ನಾವು ಮನುಷ್ಯ ಎಷ್ಟೊಂದು ಜನ ಇದ್ದೀವಿ. ಮನುಷ್ಯ ಯೋನಿ, ಕೀಟ ಯೋನಿ, ಪ್ರಾಣಿ ಯೋನಿ, ಪಕ್ಷಿ ಯೋನಿ, ಈ ಥರ ಅನಂತ ಇನ್ಫಿನಿಟ್ ಆಗಿದೆ. ಸೊ ನಾವು ಒಬ್ಬರೇ ಅಲ್ಲ, ನಮ್ಮ ಥರ ಎಷ್ಟೋ ಜೀವಿಗಳು ಇದ್ದಾವೆ. ಅದರಲ್ಲೆಲ್ಲೋ ನಾವು ಮಧ್ಯ. ಇಷ್ಟರ ಮಧ್ಯ ನಾವು ಇದ್ದು ದೇವ್ರ ಜೊತೆ ಕನೆಕ್ಟ್ ಆಗಬೇಕು, ಆ ಶಕ್ತಿ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಕ್ಲೋಸ್ನೆಸ್. ಈಗ ನೀನೇ ಯೋಚನೆ ಮಾಡು, ನಾನು ನೀನು ಪರಿಚಯ ಆಗಿದ್ದು ಯಾವಾಗ? 3 years ಬ್ಯಾಕ್ ಇರ್ಬೋದು. ಆಯಿತು. ಅದಕ್ಕೂ ಮುಂಚೆ ನಾವು ಗೊತ್ತಿದ್ವಾ? ಗೊತ್ತಿಲ್ಲ. ಇಲ್ಲ. ಇವಾಗ ನಾವು ಗೊತ್ತಿಲ್ಲ, ನಾವಿಬ್ರು ಪರಿಚಯ ಇಲ್ಲ ಅಂತ ಅನ್ಕೋ. ನಾನು ಸುಮ್ಮನೆ ನಿನ್ನ ಹತ್ರ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಬ್ರೋ ನನಗೆ ಏನಾದ್ರು ಒಂದು ಹೆಲ್ಪ್ ಬೇಕು, ನೀನು ಮಾಡ್ತೀಯಾ ಅಂದರೆ ಮಾಡ್ತೀಯಾ? ದರ್ ಶುಡ್ ಬಿ ಎ ಕ್ಲೋಸ್ನೆಸ್ ಅಲ್ವಾ. ನಾನು ನಿನಗೆ ಏನೋ ಕೇಳಿದಾಗ ನೀನು ನನಗೆ ಕೊಡಬೇಕು ಅಂದರೆ ದರ್ ಶುಡ್ ಬಿ ಎ ಕ್ಲೋಸ್ನೆಸ್, ಒಂದು ಕನೆಕ್ಷನ್ ಇರಬೇಕು. ದೇವ್ರಿಗೆ ಆಬ್ವಿಯಸ್ಲಿ ಅವನೇ ಹುಟ್ಟಿಸಿದ್ದಾನೆ, ಅವನು ನಮ್ಮ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾನೆ. ಬಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕಲ್ವಾ. ನಾನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಇದೊಂದು ಮೀಡಿಯಮ್ ಪೂಜೆ ಅನ್ನೋದು. ಮನೆಯಲ್ಲಿ ಒಬ್ಬ ಮನುಷ್ಯ ಅವ್ನು ಹುಟ್ಟಿದಬ್ಬ ಬಂದಾಗ ಸಖತ್ತಾಗಿ ಆಚರಣೆ ಮಾಡ್ಕೋತಾನೆ. ಬರ್ಡೇನ ಎಲ್ಲರನ್ನೂ ಕರಿತಾನೆ, ಫ್ರೆಂಡ್ಸನ್ನೆಲ್ಲ ಕರಿತಾನೆ. ಮನಸ್ಸಲ್ಲೇ ಮಾಡ್ಬೋದು. ನೀನು ಹೇಳಿದೆ ಮನಸ್ಸಲ್ಲೇ ಪೂಜೆ ಮಾಡಿದರೆ ಸಾಕಲ್ವ. ಸೊ ಹಾಗೆ ಮನಸ್ಸಲ್ಲೇ ನಾವು ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಚ್ಚ, ನೀನು ಯಾವಾಗಲೂ ಇಲ್ಲಿರ್ತೀಯಾ ಅಂತ ಹೇಳಿ ಮಾಡಿದರೆ ಆಗೋಗುತ್ತಾ? ಇಲ್ಲ. ನಾವು ಏನು ಮಾಡ್ತೀವಿ, ಅವ್ನಿಗೆ ತಿಳಿಸ್ಬೇಕು. ತಿಳಿಸ್ಬೇಕು. ಒಂದು ಮೀಡಿಯಮ್ ಬೇಕು. ತಿಳಿಸೋಕ್ಕಿಂತ ಆ ಒಂದು ಪ್ರೀತಿ ಅನ್ನೋದು ಏನಿದೆಯಲ್ಲ, ವಿಶ್ವಾಸ ಅನ್ನೋದು ತೋರಿಸ್ಕೊಳ್ಳೋದು, ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದೊಂದು ಮೀಡಿಯಮ್ಮು ಅಲ್ವಾ. ಸೊ ನಾವು ಅಂದರೆ ನಾನು ನೀನು ಅಥವಾ ಒಂದು 2-3 ಜನ, ಒಂದು 10 ಜನ, ಒಂದು 20 ಜನದ ಮಧ್ಯೆನೇ ಈ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಬೆಳಿಬೇಕು ಅನ್ನೋದಕ್ಕೆ ಈ ಥರ ಮೀಡಿಯಮ್ಗಳು ನಾವು ಬಳಸ್ಕೋಬೇಕು. ಅಂದರೆ ನನ್ನಂಥವ್ರು ನಿನ್ನಂಥವ್ರು, ನಾನು ಹೇಳಿದ್ನಲ್ಲ ಅವಾಗ, ಎಷ್ಟು ಯೋನಿಗಳು ದೇವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತಿರೋರು ಅಲ್ವಾ. ಸೊ ಈ ಥರ ಈ ವಿಷಯ ನಮ್ಗೆ ಅವಾಗ ಜಾಗರೂಕತೆ ಆಗಬೇಕು. ಓಕೆ ನಾನು ಕನೆಕ್ಟ್ ಆಗಬೇಕು ದೇವ್ರ ಜೊತೆಗೆ ಅನ್ನೋದು ಒಂದು ಜಾಗರೂಕತೆ ನಮಗೆ ಬರ್ತಾ ಇರಬೇಕು ಅನ್ನೋ ಒಂದೇ ಒಂದು ವಿಷಯಕ್ಕೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ. ಅಲ್ಲೂ 5 ಎಲಿಮೆಂಟ್ಸ್ನೇ ಯೂಸ್ ಮಾಡೋದು. ಆರತಿಗೆ ಅಗ್ನಿ, ಅಭಿಷೇಕಕ್ಕೆ ನೀರು, ಆಮೇಲೆ ನಾವು ಮಂತ್ರಗಳು ಹೇಳ್ತೀವಲ್ಲ, ಮಂತ್ರಗಳು ಹೇಳಿದಾಗ ನಾವು ಯೂಸ್ ಮಾಡ್ಕೊಳ್ತಾ ಇರೋದು ವಾಯು, ಕುತ್ಕೊಳ್ತಾ ಇರೋದು ಭೂಮಿ ಮೇಲೆ, ನಾವು ಸ್ಥಿತ ಅಂದರೆ ಒಂದು ಅಧಿಷ್ಠಾನ ಇಟ್ಕೊಂಡಿರೋದು ಸ್ಪೇಸ್. ಅಲ್ಲೂ 5 ಎಲಿಮೆಂಟ್ಸ್ ಮುಖಾಂತರನೇ ದೇವರಿಗೆ ಇದನ್ನು ಕೊಟ್ಟಿದ್ಯಾ, ಇದ್ರ ಮುಖಾಂತರನೇ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ದೇವರು ಇಟ್ಸ್ ಜಸ್ಟ್ ನಾಟ್ ಅ ಸ್ಪಿರಿಚುಯಾಲಿಟಿ, ಇಟ್ಸ್ ಎ ಸೈನ್ಸ್ ನನ್ನ ಪ್ರಕಾರ, ಆ್ಯಂಡ್ ಇಟ್ ಈಸ್ ಬಿಯಾಂಡ್ ಸೈನ್ಸ್. ಸೊ ಓಕೆ, ಯೂನಿವರ್ಸ್ನ ನಮ್ಮನ್ನು ಎಲ್ಲ ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ರಿ. ಅದನ್ನು ಹೇಗೆ ನಂಬೋದು ನಾವು? ಅಂದರೆ ನೀನು ಹೇಳ್ತಾ ಇರೋದು ಯೂನಿವರ್ಸ್ನ, ಎಲ್ಲರನ್ನು ದೇವರೇ ಸೃಷ್ಟಿ ಮಾಡಿರೋದು ಅಂತ ಹೇಗೆ ನಂಬೋದು? ಅದಾಗದೇ ಸೃಷ್ಟಿ ಆಗ್ಬೋದಾಗಿತ್ತು ಅಂತ ಆ ಥರ. ಅದಾಗದೇ ಸೃಷ್ಟಿಯಾಗೋವಂಥದ್ದು ಈ ಸೃಷ್ಟಿ ನಿಯಮನೇ ಅಲ್ಲ. ಯಾಕೆ ಗೊತ್ತಾ? ಇವಾಗ ಒಂದು ಸಿಂಪಲ್, ಒಂದು ಮಡಕೆ ಇದೆ. ಇವಾಗ ನಾವು ಸಿಂಪಲಾಗಿ ಹೇಳಲಿಕ್ಕೆ ಈಗ ಮಡಕೆ ಇದೆ, ಅದು ಅದಾಗದೇ ಸೃಷ್ಟಿ ಆಗ್ಬಿಡ್ತು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ಸೃಷ್ಟಿ ಮಾಡಬೇಕು ಅಂದರೆ ಅಲ್ಲಿ 3 ಥರ ವಿಷಯ ಬೇಕು. ಒಂದು, ಮಡಕೆ ಮಾಡಲಿಕ್ಕೆ ಬೇಕಾಗಿರೋ ಪರಿಕರಗಳು. ಮಡಕೆ ಮಾಡಲಿಕ್ಕೆ ಏನೇನು ಬೇಕು? ನೀರು ಬೇಕು, ಮಣ್ಣು ಬೇಕು ಬೇಸಿಕ್ಕಾಗಿ. ಇನ್ನೊಂದು 3ನೇದು ಏನು ಗೊತ್ತಾ ಇಂಪಾರ್ಟೆಂಟು? ಆ ನೀರು ಮಣ್ಣು ಎಲ್ಲ ಇದ್ದರೂ ಅದನ್ನು ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋ ಜ್ಞಾನ ಬೇಕು. ಆಮೇಲೆ ಆ ಮಡಕೆ ಮಾಡೋನೊಬ್ಬ ಬೇಕು. ಇಷ್ಟು ಇಲ್ಲದೆ ಮಡಕೆ ಸೃಷ್ಟಿ ಆಗಲ್ಲ. ಇದು ಒಂದು ಕಡೆ ಆದರೆ, ಜಸ್ಟ್ ಇಮ್ಯಾಜಿನ್ ಈ ದೊಡ್ಡ ಯೂನಿವರ್ಸ್ ಇದೆ. ಸುಮ್ಮನೆ ಯೂನಿವರ್ಸ್ ಇದೆಯಾ? ಇಲ್ಲ, ಯೂನಿವರ್ಸಲ್ಲಿ ನಾವೆಲ್ಲ ಇದ್ದೀವಿ. ನಾನು ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾ. ಸಿಂಪಲಾಗಿ ಅದೇ ಮಡಕೆದ ಎಕ್ಸಾಂಪಲ್ ಮತ್ತೆ ತೊಗೊಂಡು, ಇವಾಗ ನೀರು ಇಲ್ಲ, ಮಣ್ಣು ಇಲ್ಲ, ಅದು ಸೃಷ್ಟಿ ಆಗಬೇಕು. ತನ್ನಷ್ಟಿಗೆ ತಾನೇ ಸೃಷ್ಟಿ ಆಗಬೇಕು ಅಂದರೆ ಆಗಲ್ಲ. ಆ ನೀರು ಆಗಬೇಕು ಅಂದರೆ ಆ ನೀರು ಒಳಗೆ ಮತ್ತು ಪಾರ್ಟಿಕಲ್ಸ್ಗಳಿರ್ತವೆ, ಪರಮಾಣುಗಳು ಅಂತ ಹೇಳ್ತೀವಲ್ಲ, ಪರಮಾಣುಗಳು ಎಲ್ಲದನ್ನು ಕೂಡಿಸಿ ನೀರಾಗಬೇಕು. ಆ ನೀರನ್ನು ಸೃಷ್ಟಿ ಮಾಡಿದ್ದು ಆ ಶಕ್ತಿನೇ, ಆ ಮಣ್ಣನ್ನು ಸೃಷ್ಟಿ ಮಾಡಿದ್ದು ಆ ಶಕ್ತಿನೇ. ಅಂದರೆ ಇದು ಅದಾಗದೇ ಸೃಷ್ಟಿ ಆಗಿಲ್ಲ. ಸೊ ದೇರ್ ಶುಡ್ ಬಿ ಸಮ್ ಒನ್
ಹೂ ಈಸ್ ಹ್ಯಾವಿಂಗ್ ಆ್ಯನ್ ಅಬಂಡೆಂಟ್ ಇನ್ಫಿನಿಟ್ ಟು ದ ಪವರ್ ಆಫ್ ಇನ್ಫಿನಿಟಿ. ಅಷ್ಟು ನಾಲೆಡ್ಜ್ ಇರಬೇಕು, ಅವನಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಸೃಷ್ಟಿ ಮಾಡಿದ್ದಾರೆ, ಸೃಷ್ಟಿ ಖಂಡಿತ ನಮ್ಮನ್ನೇ ಸೃಷ್ಟಿ ಮಾಡಿರೋದು ಈ ಪ್ರಪಂಚನೇ ದೇವರ, ಇಡೀ ಪ್ರಪಂಚನೂ ದೇವರೇ ಮಾಡಿದ್ದಾರೆ. ಅದಕ್ಕೇನು ಪ್ರೂಫ್ ಇಲ್ಲ, ಇದೆಯಲ್ಲ ಪ್ರೂಫು. ನಾನು ಹೇಳ್ತಾ ಇದ್ದೀನಲ್ಲ, ಜಗತ್ತೇ ಪ್ರೂಫು. ಈಗ ನಾವು ದೇವರು ಅಂದರೆ ಅವ್ನು ಯಾವನೋ ಒಂದು ಸಬ್ಜೆಕ್ಟ್ ಆಗೋ ಅಥವಾ ಒಬ್ಬ ಮನುಷ್ಯನಾಗಿ ನಾವು ನೋಡಬಾರ್ದು. ಅದೇ ಹೇಳ್ತಾ ಇರೋದು. ದೇವ್ರನ್ನ ನಾವು ನಮ್ಮ ಥರ ಒಬ್ಬ ವ್ಯಕ್ತಿ ಅಂತ ನೋಡಿಬಿಟ್ರೆ, ಸೊ ಅವಾಗ ನಾವು ನಮ್ಮ ಯೋಚನೆಗೆ ನಾವು ಲಿಮಿಟ್ ಹಾಕ್ಕೊಂಡಂಗೆ ಆಗ್ಬಿಡತ್ತೆ. ನಾನು ಹೇಳಿದ್ನಲ್ಲ, ಇಟ್ಸ್ ಆನ್ ಅಬಂಡೆಂಟ್. ನಮಗೆ ನಮ್ಮ ಇಮ್ಯಾಜಿನೇಷನ್ಗೂ ಅದು ಸಿಗಲ್ಲ. ಇಟ್ಸ್ ಬಿಯಾಂಡ್ ಎನಿಬಡೀಸ್ ಇಮ್ಯಾಜಿನೇಷನ್. ಅಷ್ಟು ದೊಡ್ಡದಾಗಿದೆ ಆ ಶಕ್ತಿ. ಆ ಶಕ್ತಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿದೆ. ಈಗ ಆ್ಯಕ್ಚುಲಿ ಉಪನಿಷತ್ತಲ್ಲಿ ಯೂಶ್ವಲಿ ಎಲ್ಲರೂ ಕೇಳಿರ್ತೀರ, ಒಂದು ಸೇಯಿಂಗ್ ಇದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ. ಅದು ಸಂಸ್ಕೃತ ಉಪನಿಷತ್ತಲ್ಲಿ ಬರುತ್ತೆ. ಅಂದರೆ ಏನು ಗೊತ್ತಾ, ಪೂರ್ಣಮದಂ ಪೂರ್ಣಮಿದಂ, ಅದೂ ಪೂರ್ಣ, ಇದು ಪೂರ್ಣ. ಪೂರ್ಣಾತ್ ಪೂರ್ಣಂ ಉದಚ್ಯತೆ, ಪೂರ್ಣದಿಂದ ಮತ್ತೊಂದು ಪೂರ್ಣವಾಗಿರೋದೇ ಹುಟ್ಟದು. ಅಂದರೆ ಒಂದು ದೀಪ ಇದೆ, ದೀಪ ಉರಿತಾ ಇದೆ, ಆ ದೀಪದಿಂದ ಇನ್ನೊಂದು ದೀಪನ ಹಚ್ತೀವಿ. ಈ ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಈ ಫಸ್ಟ್ ದೀಪ ಇತ್ತಲ್ಲ, ಅದ್ರದ್ದು ಏನಾದರೂ ಫ್ರೀಕ್ವೆನ್ಸಿ ಆಗಲಿ ಕ್ವಾಲಿಟಿ ಆಗಲಿ ಕಮ್ಮಿ ಆಯಿತಾ? ಸೊ ಈಗ ಆ ದೀಪ ಅನ್ನೋದು ಒಂದು ಪೂರ್ಣತೆ, ಕಂಪ್ಲೀಟ್ನೆಸ್. ಒಂದು ಕಂಪ್ಲೀಟ್ನೆಸ್ಸಿಂದ ಮತ್ತೊಂದು ಕಂಪ್ಲೀಟ್ನೆಸ್ಸೇ ಬರೋದು. ಇದೂ ಪೂರ್ಣ, ಅದು ಪೂರ್ಣ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಈ ಪೂರ್ಣದಿಂದ, ಈ ದೀಪ ಕಂಪ್ಲೀಟ್ನೆಸ್ಸಿಂದ ಇನ್ನೊಂದು ಕಂಪ್ಲೀಟ್ನೆಸ್ ಅಲ್ಲಿರೋವಂಥ ದೀಪನೇ ಹುಟ್ಕೊಳ್ಳೋದು. ಅದ್ರ ಕ್ವಾಲಿಟಿ ಡೌನ್ ಆಗಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣದಿಂದ ಪೂರ್ಣ ಮಾತ್ರ ಬರಬೇಕು, ಮತ್ತು ಕೊನೆಗೆ ಉಳಿಯೋದು ಪೂರ್ಣನೇ. ಯೋಗ್ಯತೆ ಇದೆಯೋ ಅಷ್ಟರ ಮಟ್ಟಿಗೆ ಆ ಪೂರ್ಣತೆನ ಪಡಿತೀವಿ. ಬಟ್ ಯಾರೂ ಆ ಪೂರ್ಣತೆ ಇದೆಯಲ್ಲ ಒರಿಜಿನಲ್, ಅವುಗಳು ಅದರದರ ಮಟ್ಟಿಗೆ ಪೂರ್ಣ. ಲಾಸ್ಟ್ ಕ್ವಶನ್ ಕೇಳ್ತೀನಿ, ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರಾ, ಕಾಪಾಡ್ತಾರಾ? ಅಕಸ್ಮಾತ್ ನಾನೊಂದು ಕಷ್ಟದಿದ್ದರೆ ಅವ್ರಿಗೆ ಗೊತ್ತಾಗುತ್ತಾ ದೇವರಿಗೆ ನನ್ನ ಪ್ರೊಟೆಕ್ಟ್ ಮಾಡ್ತಾರಾ? 100% ಇದು. ಅಥವಾ ನಂಬಿಕೆ ಇಟ್ಟರೆ ಮಾತ್ರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರಾ? ಅಂದರೆ ಇವಾಗ ನಾನು ದೇವ್ರನ್ನ ಟ್ರಸ್ಟ್ ಮಾಡಲ್ಲ ಅನ್ಕೊಳ್ಳಿ, ಅವರು ಪ್ರೊಟೆಕ್ಟ್ ಮಾಡ್ತಾರಾ ದೇವ್ರನ್ನ? ಓಕೆ, ತಾಯಿ ಇದ್ದಾಳೆ, ಮಗು ಇದೆ. ಆ ಮಗು ಆ ತಾಯಿನ ಎಷ್ಟು ಇಷ್ಟಪಡತ್ತೋ ಪಡಲ್ವೋ, ಆದರೆ ತಾಯಿ ಏನು ಮಾಡ್ತಾಳೆ, ಆ ಮಗುನ ಎಷ್ಟರ ಮಟ್ಟಿಗೆ ಕೇರ್ಫುಲ್ಲಾಗಿ ಪ್ರೊಟೆಕ್ಟ್ ಮಾಡಬೇಕು ಅಷ್ಟರ ಮಟ್ಟಿಗೆ ಮಾಡೇ ಮಾಡ್ತಾಳೆ. ಸೊ ನಾವೆಲ್ಲ ಬಂದಿರೋದು ಆ ಶಕ್ತಿಯಿಂದ ಅಂತ ನಾನು ಹೇಳಿದೆ, ದೇವರಿಂದ, ಪರಮಾತ್ಮನಿಂದ. ಹೆಸರಲ್ಲೇ ಇದೆ ಪರಮ ಆತ್ಮ. ಜಗತ್ತಲ್ಲಿ ನಾವು ನೋಡೋ ಆತ್ಮಗಳಿಗಿಂತಲೂ ಪರಮ ಅಂದರೆ ನಮಗಿಂತ ತುಂಬ ಎತ್ತರದಲ್ಲಿರುವಂಥ ಪರಮ ಆತ್ಮ. ಸೊ ನಮ್ಮನ್ನು ಹುಟ್ಟಿಸಿರುವಂಥ ಶಕ್ತಿ. ಸೊ ನಾವು ಅದನ್ನು ತಾಯಿ ಅಂತಲೇ ಕನ್ಸಿಡರ್ ಮಾಡಬೇಕು, ಯಾಕೆಂದರೆ ಆ ಶಕ್ತಿಯಿಂದ ನಾವು ಬಂದಿರೋದು. ಸೊ ತಾಯಿ ಸ್ಥಾನದಲ್ಲಿ ದೇವರು ಕೂತಿರ್ಬೇಕಾದ್ರೆ ನಾವು ಟ್ರಸ್ಟ್ ಮಾಡಲಿ, ಟ್ರಸ್ಟ್ ಮಾಡದೇ ಇರಲಿ, ನಾವು ನಂಬದೇ ಇರಲಿ, ನಮ್ಮನ್ನು 100% ಕಾಪಾಡ್ತಾನೆ. ನಾನು ಹೇಳ್ತಿರೋ ಮಾತಲ್ಲ, ಕೃಷ್ಣ ಹೇಳಿದಿರೋ ಮಾತು, ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾರು ನನ್ನ ಬಗ್ಗೆ ಯಾವಾಗಲೂ ಅನನ್ಯಾಶ್ಚಿಂತಯಂತೋ ಮಾಂ, ನನ್ನ ಬಗ್ಗೆನೇ ಯಾರು ಚಿಂತೆ ಮಾಡ್ತಾ ಇರ್ತಾರೋ, ನನ್ನ ಬಗ್ಗೆನೇ ಯಾರು ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೋ ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ತೀನಿ, ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ತೀನಿ. ಸೊ ನಾವು ಎಷ್ಟರ ಮಟ್ಟಿಗೆ ನಮ್ಮ ಕನೆಕ್ಷನ್ ಬೆಳೆಸ್ಕೋತೀವೋ ಅಷ್ಟು ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಪ್ರೊಟೆಕ್ಷನ್ ಅದು 100% ಎಲ್ಲರ ಮೇಲೂ ದೇವರದ್ದು ಇರುತ್ತೆ. ಬರೀ ಮತ್ತು ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ, ಪಕ್ಷಿ, ಕೀಟ, ಎಂಥದ್ದೇ ಯೋನಿ ಇದ್ದರೂ ಅದು ಎಲ್ಲರದ್ದು ಜವಾಬ್ದಾರಿ ಆ ಒಂದು ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು. ಇಷ್ಟು ತನಕ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡಿದ್ದಕ್ಕೆ. ನಿಮ್ಮಿಂದ ಸ್ವಲ್ಪ ನಾಲೆಡ್ಜ್ ತೊಗೊಂಡ್ವಿ, ಆಮೇಲೆ ವೀಕ್ಷಣೆ ಮಾಡ್ತಿರೋರು ಸ್ವಲ್ಪ ನಾಲೆಡ್ಜ್ ತೊಗೊಂಡ್ರು ಅಂತ ಅಂದ್ಕೋತೀನಿ. ಹೋಪ್ ನಿಮಗೆ ಈ ಪಾಡ್ಕಾಸ್ಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಮತ್ತೆ ಸಿಗೋಣ. ಬಾಯ್.